ಟಿ ಬಿ ಅಥವಾ ಕನ್ನಡದಲ್ಲಿ ಕ್ಷಯರೋಗ ಅಂತ ಹೆಂಗೆ ಕಂಡುಹಿಡಬೇಕಪ್ಪ, ಏನು ಸಿಂಪ್ಟಮ್ಸ್ ಇರುತ್ತೆ ಅದನ್ನು ಯಾವಾಗ ಕೆಮ್ಮು ಮತ್ತು ಕಫ 2 ವಾರಕ್ಕಿಂತ ಹೆಚ್ಚಿದ್ದು ಅದು ಕಮ್ಮಿ ಆಗ್ತಾ ಇಲ್ಲ ಅಥವಾ ಕೆಮ್ಮಿದ್ರಾಗ ಹುಳು ಏನಾರು ಬರ್ತಾ ಇದೆ, ಮತ್ತೇನಂತಂದರೆ ಒಬ್ಬ ವ್ಯಕ್ತಿಗೆ ಜ್ವರ ಬರ್ತಾ ಇದೆ ಜಾಸ್ತಿ ಅಂತಂದರೆ ರಾತ್ರಿ ಟೈಮಲ್ಲಿ ಜ್ವರ ಬರ್ತಿದೆ, ಬೆವರ್ತಾ ಇದ್ದಾರೆ ರಾತ್ರಿ ಟೈಮಲ್ಲಿ, ಆ ಜ್ವರ ನಾರ್ಮಲ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಡಿಮೆ ಆಗ್ತಾ ಇಲ್ಲ, 2 ವಾರಕ್ಕಿಂತ ಜಾಸ್ತಿ ಆ ಜ್ವರ ಇದೆ ಅಂತಂದರೆ ಅಂಥವ್ರದ್ದು ಆ ಸಿಂಪ್ಟಮ್ಸ್ ಇರ್ಬೋದು. ಇನ್ನು ಕೆಲವೊಬ್ರಿಗೆ ಏನಂತಂದರೆ ತೂಕ ಕಮ್ಮಿ ಆಗಿರ್ಬೋದು, ಕೆಲವೊಬ್ಬರಿಗೆ ಹಸಿವೆ ಆಗಲಾರ್ದೇ ಇರುತ್ತೆ. ಅವ್ರಿಗೆ ಕಾಮನ್ ಆಗಿ ಏನು ಗೈಡ್ಲೈನ್ಸ್ ಇದೆ ಅಂತಂದರೆ ಯಾವುದೋ ಒಂದು ವ್ಯಕ್ತಿಗೆ ಕಫ ವಿತ್ ಕೆಮ್ಮು ವಿತ್ ಕಫ ಬಲ್ಗಮ್ ಅಂತ ಏನು ಹೇಳ್ತೀವಲ್ಲ ಅದು 2 ವಾರಕ್ಕಿಂತ ಹೆಚ್ಚಿದ್ರೆ ಅಂಥ ಪೇಷಂಟಿಗೆ ಡೆಫಿನೆಟ್ಲಿ ನಾವು ಕಫ ಟೆಸ್ಟು ಟಿ ಬಿ ಟೆಸ್ಟ್ ಮಾಡಿಸ್ಬೇಕು ಅಂತ ಇದೆ ಗೈಡ್ಲೈನ್ಸ್ ಪ್ರಕಾರ. ಸೊ ಏನೇನು ಟೆಸ್ಟ್ ಮಾಡ್ತಾರಪ್ಪ ಟಿ ಬಿ ಟೆಸ್ಟಿಗೆ ಅಂತಂದರೆ ಮುಖ್ಯವಾಗಿ ಏನಂತಂದರೆ ಉಗುಳ್ ಟೆಸ್ಟ್ ಅಂದರೆ ಸ್ಪುಟಮ್ ಟೆಸ್ಟ್ ಅಂತ ಏನು ಹೇಳ್ತೀವಲ್ಲ ಅದನ್ನು ನಮ್ಮದು ಸ್ಪುಟಮ್ ಸಿಬಿನ್ಯಾಟ್ ಅಥವಾ ಟ್ರೂನ್ಯಾಟ್ ಟೆಸ್ಟು, ಮತ್ತು ಅದು ಬಿಟ್ಟರೆ ಸ್ಪುಟಮ್ ಕಲ್ಚರ್ ಅಂತಲೂ ತೊಗೋತಾರೆ. ಮತ್ತು ಇದು ಬಿಟ್ಟರೆ ಇನ್ನೂ ಬೇರೆ ಟೆಸ್ಟ್ ಅಂತಾರೆ ಜೀನ್ ಎಕ್ಸ್ಪರ್ಟ್ ಅಂತ ಟೆಸ್ಟ್ ಮಾಡ್ತಾರೆ. ಇದು ಬಲ್ಗಮಲ್ ಟೆಸ್ಟ್ ಬರಲಿಲ್ಲ ಅಂದರೆ ಅವರಿಗೆ ಎಕ್ಸ್ರೇದಲ್ಲಿ ಮಾಡ್ಕೊಳ್ಳೋಕೆ ಹೇಳಿರ್ತೀವಿ. ಎಕ್ಸ್ರೇದಲ್ಲೂ ಚೇಂಜಸ್ ಟಿ ಬಿ ಥರ ಲಕ್ಷಣಗಳು ಏನಾರು ಕಾಣಿಸಿದರೆ ಅದನ್ನು ನೋಡ್ಕೋಬೋದು. ಇನ್ನು ಕೆಲವೊಬ್ಬರಿಗೆ ಇದು ಎರಡರಲ್ಲೂ ಸ್ವಲ್ಪ ಡೌಟ್ ಇತ್ತು, ಅದು ಲಂಗ್ಸ್ CT ಸ್ಕ್ಯಾನ್ ಅಂತ ಮಾಡ್ತೀವಿ. ಮತ್ತು ಕೆಲವೊಬ್ಬರಿಗೆ ಬೇರೆ ಹೊಟ್ಟೆದ ಟಿ ಬಿ ಏನಾರು ಇದ್ದರೆ ಅದನ್ನು ಡಿಟೆಕ್ಟ್ ಮಾಡೋಕ್ಕೆ CT ಸ್ಕ್ಯಾನ್ ಹೊಟ್ಟೆದು ಮಾಡಿಸೋ ಅವಶ್ಯಕತೆ ಬರ್ಬೋದು. ಮತ್ತು ಅದು ಬಿಟ್ಟರೆ ಚಿಕ್ಕ ಮಕ್ಕಳಿಗೆ ಇನ್ನೊಂದು ಬೇರೆ ಟೆಸ್ಟ್ ಮಾಡಿಸ್ತೀವಿ ಏನಂತಂದ್ರೆ ಮಾಂಟ್ಯಾಕ್ಸ್ ಟೆಸ್ಟ್ ಅಂತ.